ರಾಜಕಾರಣಿಯಾಗಲಿ ಅಧಿಕಾರಿಗಳಾಗಲಿ ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಶಿಕ್ಷೆ ಅನುಭವಿಸಲೇಬೇಕು ಎಂದು ವಿನಯ್ ಕುಲಕರ್ಣಿ ವಿಚಾರದಲ್ಲಿ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹೇಳಿದರು. ಗುಬ್ಬಿ ತಾಲೂಕಿನ ಗಳಗ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ 65 ಲಕ್ಷ ವೆಚ್ಚದ ಆಯುಷ್ಮಾನ್ ಆರೋಗ್ಯ ಮಂದಿರ ಕಟ್ಟಡ ನಿರ್ಮಾಣ, ಹಳೆಗುಬ್ಬಿ ವನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಭೂಮಿ ಪೂಜೆಯನ್ನ ಮಾಡಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಲ್ಲೂರು ಸುರೇಶ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಧರ್ಮಪ್ಪ, ದಾಸಪ್ಪ, ಸುರೇಶ್, ಗುತ್ತಿಗೆದಾರ ರಮೇಶ್, ಪಾಂಡಣ್ಣ, ಬೋಜಣ್ಣ, ವೆಂಕಟೇಶ್ ಗೌಡ್ರು, ವೆಂಕಟೇಶ್, ಭಾನು, ಪಾತಯ್ಯ, ರಾಮಣ್ಣ, ಜುಂಜೇಗೌಡ, ವೆಂಕಟೇಶ್, ಹಳೆಗುಬ್ಬಿ ರಂಗಸ್ವಾಮಿ, ನಾಗಣ್ಣ, ಸತಿಗಪ್ಪ, ಬಸವರಾಜು, ಬೀರೇಶ್, ದಿವಾಕರ್, ಸುರೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಶಾಸಕರಿಗೆ ಏನು ಕೊಡ್ತಾ ಇಲ್ಲ ಅಂತ ಒಂದು ಮಾತುಗಳು ಕೇಳ್ಬರ್ತಾರೆ ರಾಜ್ಯದಲ್ಲಿ. ನಮಗೇನು ಗೊತ್ತಿಲ್ಲ. ನಮಗೆ ನಾವು ಈ ಮೊನ್ನೆನೂ 15 ಕೋಟಿ ರೂಪಾಯಿ ಹಾಕ್ತಿದ್ದೀವಿ. ಯಾವುದು ಕರೆಹಳ್ಳಿ ಬ್ರಿಡ್ಜ್ಗೆ 20 ಕೋಟಿ ರೂಪಾಯಿ, ಬೇರೆ 2-3 ಕಡೆ 5 ಕೋಟಿ ಹಾಕ್ತಿದ್ದೀವಿ. ಈಗ ಕರೆಹಳ್ಳಿ ಬ್ರಿಡ್ಜು ಈಗೆಲ್ಲ ಸಾಯಿಲ್ ಟೆಸ್ಟ್ಗೆ ಸಾಯಿಲ್ ತಗೊಂಡೋಗಿದ್ವಿ. ಅದು 30 ಅಡಿವರೆಗೂ ಲೂಸ್ ಸಾಯಿಲ್ ಇದೆ. ಅಲ್ಲಿಂದಲೂ ಪಿಲ್ಲರ್ ಹಾಕ್ಕೊಂಡು ಅದನ್ನು ಕಟ್ಬೇಕಾಗಿದೆ. ಆ ಥರ ಈಗ ಆಗ್ತಾ ಇದ್ದೀವಿ. ಏನು ಆ ಥರ ನನಗೇನು ಅನಿಸುತ್ತೆ. ಗಣಿಗಾರಿಕೆಯಲ್ಲಿ ದುಡ್ಡು ಎಷ್ಟು ಬರ್ತಾ ಇದೆ ಸರ್? ಯಾವ್ಯಾವ ನಮಗೆ ಗಣಿಗಾರಿಕೆಯಲ್ಲಿ ಮೊದಲು 400 ಕೋಟಿ ರೂಪಾಯಿ ಬಂದಿತ್ತು. ಈಗ ತಿರ್ಗಾ ನೆಕ್ಸ್ಟ್ ನಾವು ಫರ್ದರ್ ಅನ್ನೋದು ಸುಪ್ರೀಂ ಕೋರ್ಟ್ಗೆ ಬರೆದಿದ್ವಿ. ಅದರಲ್ಲಿ ರಸ್ತೆ ಕಾಮಗಾರಿಗಳು ಮಾತ್ರ ಮಾಡ್ತಾ ಇದ್ದೀವಿ. 80 ಕೋಟಿ ರೂಪಾಯಿ ರಸ್ತೆ ಕಾಮಗಾರಿಗಳಿಗೆ ಮಾಡ್ತಾ ಇದ್ದೀವಿ. ಇನ್ನು 15 ಕೋಟಿ ರೂಪಾಯಿದು ಮೊನ್ನೆ ಟೆಂಡರ್ ಪ್ರಾಬ್ಲಮ್ ಆಗಿ ಅವ್ರು ಕೋರ್ಟ್ಗೆ ಹೋಗಿದ್ರು. ಅದೆಲ್ಲ ಈಗ ಡಿಸೈಡ್ ಆಗೈತೆ. ಈಗ ತಿರ್ಗಾ ಬದಲಿ ರಿವೈಸ್ ಎಸ್ಟಿಮೇಟ್ ಕೇಳಿದ್ದಾರೆ, ಅದು ಕೊಡ್ತಾ ಇದ್ದೀವಿ. ಅದನ್ನು ಕೂಡ ಗಣಿ ಭಾಗದಲ್ಲಿ ಅವು 2 ಪಂಚಾಯತಿ, ಒಂದು ದೊಡ್ಡಗುಣಿ ಮತ್ತು ಪಳ್ಳಿ ಪಂಚಾಯತಿ, 2 ಪಂಚಾಯತಿಲಿ ಎಲ್ಲ ಗ್ರಾಮಗಳಿಗೂ ದುಡ್ಡು ಹಾಕಿದ್ವಿ. 15 ಕೋಟಿ ಎಲ್ಲ ಗ್ರಾಮಗಳು ಕಂಪ್ಲೀಟ್ ಆಗ್ತದೆ. ಕುಡಿಯೋ ನೀರಿನ ಕಥೆ ಎಲ್ಲೂ ಸಮಸ್ಯೆ ಇಲ್ಲ. ಮೊನ್ನೆ ಮೀಟಿಂಗ್ ಎಲ್ಲ ಮಾಡಿದ್ದೀವಿ. 2 ಊರು ಮಾತ್ರ ಸಮಸ್ಯೆ ಇದ್ದಂಥದ್ದು. ಅದಕ್ಕೆ ಬೋರ್ ಕೊರೆಯೋಕ್ಕೆ ನಾವು DC-ಗೆ ಕಳಿಸಿ ಪರ್ಮಿಷನ್ ತಗೊಂಡು ಬೋರ್ ಕೊರೆಯೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಕೇಂದ್ರದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಕಾಂಗ್ರೆಸ್ ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಮಹಿಳಾ ಮೀಸಲಾತಿ ಅಪ್ರೂವಲ್ ಆಗಿದ್ದು ಹಿಂದೆನೇ ಅಪ್ರೂವಲ್ ಆಗಿದೆ. ಅದ್ರ ಪ್ರಕಾರ ಮಾಡಿ ಅಂತ ಅವರು ಕೂಡ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಸುಮ್ಮನೆ ಈ ಚುನಾವಣೆಗೋಸ್ಕರ ಗಿಮಿಕ್ ಮಾಡೋಕ್ಕೆ ಹೋಗ್ಬೋದು. ಹಿಂದಾಲೆ ಅದು ಹೌಸಲ್ಲಿ ಅನುಮೋದನೆ ಆಗಿದೆ. ಅದ್ರ ಪ್ರಕಾರ ಮಾಡಿ ಅಂತ ಹೇಳ್ಬಿಟ್ಟು ಇವಾಗಲೂ ಅವ್ರು ಹೇಳಿದಾರಲ್ಲ, ನಿನ್ನೆಲ್ಲ ಹೇಳಿದಾರಲ್ಲ, ಅದ್ರ ಪ್ರಕಾರ ಮಾಡಿ ನಾವು ಇವತ್ತು ನಿಮಗೆ ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ. ದಕ್ಷಿಣ ರಾಜ್ಯಕ್ಕೆ ಏನೋ ಸಮಸ್ಯೆ ಆಗ್ತದೆ, ಏನು ಇದರಲ್ಲಿ ಅಳವಡಿಸ್ಕೊಂಡವ್ರ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಓದಿಲ್ಲ ನಾನು. ಎಲ್ಲ ಹೇಳೋದು ದಕ್ಷಿಣ ರಾಜ್ಯಗಳಿಗೆ ಜನಗಣತಿ ಪ್ರಕಾರ ಮಾಡಿದರೆ ಉತ್ತರ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತದೆ. ನಮ್ಮಲ್ಲಿ ಏನಾಯಿತು ಅಂದರೆ ಈ ಕುಟುಂಬ ಕಲ್ಯಾಣ ಯೋಜನೆಯನ್ನು ನಮ್ಮ ದಕ್ಷಿಣ ರಾಜ್ಯಗಳು ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದಿರ್ತಕ್ಕಂಥದ್ದು. ಅದರಿಂದ ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಉತ್ತರ ಪ್ರದೇಶ, ಬಿಹಾರ್ ಕಡೆ ಎಲ್ಲ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಇದೆ, ಗುಜರಾತ್, ರಾಜಸ್ಥಾನದಲ್ಲೆಲ್ಲ. ಅದರಿಂದ ಆ ಕಡೆ ಜಾಸ್ತಿ ಆಗ್ತವೆ. ಜನಗಣತಿ ಮೇಲೆ ಹೋದರೆ ಆ ಭಾಗದಲ್ಲಿ 1 to 2 ಸೀಟ್ ಆಗ್ತವೆ. ಈ ಕಡೆ ನಮ್ಮಲ್ಲಿ ಈಗ ಕರ್ನಾಟಕದಲ್ಲಿ ಇನ್ನೂ ಕಡಿಮೆ ಆಗ್ತವೆ, ಜಾಸ್ತಿ ಆಗಲ್ಲ, ಕಡಿಮೆ ಆಗ್ತವೆ. ಆ ಕಡೆ ಕಂಪ್ಯಾರಿಸನ್ ಮಾಡಿದರೆ ನಮ್ಮಲ್ಲಿ ಕಡಿಮೆ ಆಗ್ತವೆ. ಆ ಒಂದು ದೃಷ್ಟಿ ಇಟ್ಕೊಂಡು ವಿರೋಧ ಮಾಡ್ತಾ ಇದ್ದೀವಿ ಅಷ್ಟೇ. ಸಿದ್ದರಾಮಯ್ಯ ಯಾರು ಟಾರ್ಗೆಟ್ ಮಾಡಲ್ಲ. ಯಾರ್ಯಾರೋ ತಲೆಕೆಟ್ಟರು ಏನೇನು ಹೇಳ್ಕೊಂತಾರೆ ಅಂತಂದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗುತ್ತೆ. ನೀವು ಇದ್ದೀರಾ ದಾವಣಗೆರೆ ಚುನಾವಣೆ ಎಲ್ಲೋ ಒಂದು ಕಡೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. DK ಶಿವಕುಮಾರ್ ಜೊತೆ ಯಾರನ್ನು ಟಾರ್ಗೆಟ್ ಮಾಡಿರಲ್ಲ. ಅವ್ರಿಗೇನು ಹೈಕಮಾಂಡ್ನವ್ರಿಗೆ ಮಾಹಿತಿ ಹೋಗಿರುತ್ತೋ ಅಲ್ಲಿ ಹೈಕಮಾಂಡ್ನವ್ರು ಎಲ್ಲ ಅಲ್ಲೇ ಇದ್ರು. ಸುರ್ಜಿವಾಲಾ ಅಲ್ಲೇ ಇದ್ದರು, ಇನ್ಚಾರ್ಜ್ ಇನ್ನೊಬ್ಬರು ಹೈಕಮಾಂಡಿಂದ ಬಂದಿದ್ರು, ಎಲ್ಲರೂ ಅಲ್ಲೇ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ಪೂರ್ಣ ಪ್ರಮಾಣದ ಮಾಹಿತಿ ಇದೆ. ಆ ಮಾಹಿತಿ ಆಧಾರದ ಮೇಲೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಲೋಕಲಲ್ಲಿ ಯಾರು ಮಾಡಿರ್ತಕ್ಕಂಥದ್ದಲ್ಲ. ಸಿದ್ದರಾಮಯ್ಯನವರು ವಿಫಲ ಆಗ್ತಾ ಇದ್ದಾರೆ, ಇಟ್ಕೊಳ್ಳೋದಕ್ಕೆ ವಿಫಲ ಆಗ್ತಿದ್ದಾರೆ. ಯಾರು ವಿಫಲರಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೀವು ಪತ್ರಿಕೆ ಬಿಡ್ತಾ ಇಲ್ಲ. ನೀವು ಬರೆದ್ಬಿಟ್ರಿ ಜಮೀರ್ ಹೋಗಿ ಕುಮಾರಸ್ವಾಮಿ ಮೀಟ್ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು. ಇವತ್ತು ಕುಮಾರಸ್ವಾಮಿನೇ ಹೇಳವ್ರಿ ನಾನು ಯಾರನ್ನೂ ಮೀಟ್ ಮಾಡೇ ಇಲ್ಲ ಅಂತಾರೆ. ಏನೇನು ಬೇಕಾದ್ರೂ ಸೃಷ್ಟಿ ಮಾಡ್ಬಿಡ್ತೀರ ನೀವು. ಮೀಡಿಯಾದವ್ರು ಏನು ಮಾಡೋಕ್ಕಾಗಲ್ಲ. ನೀವಿದ್ರೆ ನಾವಲ್ವಾ ಅಂತ. ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಒಂದು ಪಾಠ ಅಂತ ನಾನು ಅನ್ಕೊಂತೀನಿ. ಯಾಕೆಂದರೆ ನಾನು ವಿನಯ್ ಕುಲಕರ್ಣಿ ಒಂದೇ ಬಾರಿ 2004ರಲ್ಲಿ ಅವರು ಇಂಡಿಪೆಂಡೆಂಟ್ಗೆ ಮೇಲೆ, ನಾನು ಇಂಡಿಪೆಂಡೆಂಟ್ ಆಗಿ ಮೇಲೆ, ನಾನು ಅವರು ಅಕ್ಕಪಕ್ಕ ಸೀಟ್ನಲ್ಲಿ ಕೂತ್ಕೊಂತಿದ್ದವರು. ನನಗೆ ಆತ್ಮೀಯ ಸ್ನೇಹಿತ. ಇದು ಆಗಬಾರ್ದಾಗಿತ್ತು. ಒಟ್ಟಿನಲ್ಲಿ ಅವರು ತಪ್ಪು ಮಾಡಬಾರ್ದಾಗಿತ್ತು. ಅವರೇ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅಟ್ಲೀಸ್ಟ್ ನಾವು ಸಮಾಜಕ್ಕೆ ಏನಾದರೂ ನಮ್ಮನ್ನು ನೋಡಿ ಕಲಿಯೋ ರೀತಿಯಲ್ಲಿ ಇರಬೇಕು. ನಾವು ಅದನ್ನು ಬಿಟ್ಬಿಟ್ಟು ನಮ್ಮ ವಿರೋಧ ಮಾಡೋರನ್ನೆಲ್ಲ ಕೊಲೆ ಮಾಡ್ತಕ್ಕಂಥ ಹೋಗ್ತೀವಿ ಅಂದರೆ ಎಷ್ಟು ಜನ ಕೊಲೆ ಮಾಡ್ತಾರೆ? ಏನಕ್ಕೆ ವಿರೋಧ ಮಾಡ್ತೀರಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೇ ಪ್ರಭುಗಳೇ ಸರ್ವಾಧಿಕಾರಿಗಳು. ಅವ್ರಿಗೆ ಇಷ್ಟ ಬಂದವರಿಗೆ ಹಾಕಿರ್ತಾರೆ. ಅದಕ್ಕೋಸ್ಕರನೇ ದ್ವೇಷ ಮಾಡ್ತಕ್ಕಂಥ ಕೆಲಸ ಯಾರೂ ಕೂಡ ಮಾಡಬಾರ್ದು ಅನ್ನೋದೊಂದು ಪಾಠ ಎಲ್ಲರೂ ತಿಳ್ಕೊಬೇಕಾಗುತ್ತೆ. ಯಾರೇ ದ್ವೇಷ ಮಾಡಿದ್ರು ಕೂಡ ಎಲ್ರಿಗೂ ಒಂದಲ್ಲ ಒಂದು ದಿವಸ ಇದರ
ಬಿಸಿ ತಟ್ಟುತ್ತೆ ಅನ್ನೋದು ಇದು ಒಂದು ನಿದರ್ಶನ ಅಂತ ನಾನು ಭಾವಿಸ್ತೀನಿ. ಆದರೆ ಇದು ವಿನಯ್ ಕುಲಕರ್ಣಿ ಆಗಬಾರ್ದಾಗಿತ್ತು. ಏನು ರಾಜಕೀಯ ಪುತ್ತೂರಿ ಫಸ್ಟು ಎನ್ಕ್ವೈರಿ ಮಾಡಿರ್ತಕ್ಕಂಥವ್ರು ಯಾವುದೋ ಜಮೀನು ವಿಚಾರಕ್ಕೆ ಮರ್ಡರ್ ಆಗಿದೆ ಅಂತ ಒಂದು 5 ಜನ 6 ಜನ ಫಿಕ್ಸ್ ಮಾಡಿದ್ರು. ಆಮೇಲೆ CBI ಎನ್ಕ್ವೈರಿ ಕೊಟ್ಟರು. CBI ಎನ್ಕ್ವೈರಿ ಕೊಟ್ಟಿದ್ದರಿಂದ CBI ಯಾವ ರೀತಿ ಎನ್ಕ್ವೈರಿ ಮಾಡ್ತಾರೋ ರಾಜಕೀಯ ಪಿತೂರಿನೇ ಮಾಡ್ತಾ ಏನೋ ನಮಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಕೋರ್ಟ್ ಆಲೋಚನೆ ತೀರ್ಮಾನ ಮಾಡಿದರೆ ಅದ್ರ ಬಗ್ಗೆ ನಾವೇನು ಹೇಳ್ತೀವಿ. ಸರಿ.